ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ನಿಮಗೆ ಇವತ್ತು ಒಂದು ಬೆಸ್ಟ್ ಕಾಂಬಿನೇಷನ್ ತೋರಿಸೋಣ ಅಂದ್ಕೊಂಡಿದ್ದೀನಿ. 3 ಸ್ಪೀಕರ್ ಜೊತೆ ಇದೊಂದು ಸಬ್ ವೂಫರ್, ಹಾಗೂ ಇದೊಂದು ಸಬ್ ವೂಫರ್, ಇದೊಂದು ಸೌಂಡ್ ಬಾರ್. ಆಮೇಲೆ ಇಲ್ಲಿ ಮೇಲೆ ಹೋದರೆ ಅಲ್ಲಿ ಒಂದೇ ಒಂದು ಸ್ಯಾಟಲೈಟ್ ಸ್ಪೀಕರ್ ಇದೆ. ಈ 4 ಸ್ಪೀಕರ್ ಇಟ್ಕೊಂಡು ಬೆಸ್ಟ್ ಕಾಂಬಿನೇಷನ್ ಆಫ್ ಬ್ಯಾಸ್ ಆ್ಯಂಡ್ ಕ್ಲಿಯಾರಿಟಿ ಆಫ್ ದ ಸೌಂಡ್ ಹೇಗೆ ಬರಬೇಕಂತ ಇವತ್ತು ವಿಡಿಯೋಲಿ ತೋರಿಸ್ತೀನಿ. ಈ ವಿಡಿಯೋಕ್ಕಿಂತ ಮುಂದೆ ಹೋಗ್ಬೇಕಂದ್ರೆ ಒಂದು ಒಳ್ಳೆ ಸಬ್ ವೂಫರ್ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಈ ಜೆಬ್ರಾನಿಕ್ ಸಬ್ ವೂಫರ್ ತೊಗೊಳ್ಳಿ, ಯಾಕಂದರೆ ಇದರಲ್ಲಿ ನಿಮಗೆ ಒಳ್ಳೆ ಎಫೆಕ್ಟ್ ಬರುತ್ತೆ. ಇದರಿಂದ ನೋಡಿ, ಅಂದರೆ ಲೈಕ್ ಇದು ತೊಗೊಂಡ್ರೆ ನೋಡಿ, ಇದು ಪ್ರೀಮಿಯಮ್ ಗೇಮಿಂಗ್ ಸೌಂಡ್ ಬಾರ್. ಅಂದರೆ ನಿಮ್ಗೆ ಇದರಲ್ಲಿ ಒಳ್ಳೆ ಎಫೆಕ್ಟ್ ಬರುತ್ತೆ. ಇನ್ಪುಟ್ ನೋಡಿ 24, ಟೋಟಲ್ ಬ್ಯಾಸ್ 120 ವೋಟ್ಸ್ ಬರುತ್ತೆ, 120 ವ್ಯಾಟ್ಸ್ ಟೋಟಲ್. ಇದನ್ನು ತೊಗೊಂಡ್ರೆ ನಿಮಗೆ ಒಳ್ಳೆ ಬ್ಯಾಸ್ ಮತ್ತು ಒಳ್ಳೆ ಸೌಂಡ್ ಎಫೆಕ್ಟ್ ಕೂಡ ಬರುತ್ತೆ. ಸೊ ಇದರ ಲೆಂತ್ ಡೈಮೆನ್ಷನ್ಸ್ ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಈ ಸ್ಪೀಕರ್ ತೊಗೊಂಡ್ರೆ ಒಳ್ಳೆ ಬೇಸ್ ಬರುತ್ತೆ. ಮತ್ತು ಇದು ನಾರ್ಮಲ್ ಸ್ಪೀಕರ್, ಇದೊಂದೇನು ನಾರ್ಮಲ್ ಸ್ಪೀಕರ್ ಇದೆ, ಇದು ನಿಮಗೆ ತೋರಿಸ್ತೀನಿ. ಇದರಿಂದ ಇದು ಬಂದರೆ ಏನಿಲ್ಲ, ನಾರ್ಮಲಾಗೆ ನಿಮಗೆ ಈ ಥರ ಸಬ್ ವೂಫರ್ಗಳು ನಿಮ್ಮ ಮನೇಲಿ ಇರುತ್ತೆ ಅಂದ್ಕೊಂಡಿರ್ತೀನಿ. ಇದು ನೋಡಿ, ಕಂಪ್ಯೂಟರ್ 2.1 ಮಲ್ಟಿಮೀಡಿಯಾ ಸ್ಪೀಕರ್ ಅಂತ ಇದೆ. ಟೋಟಲ್ AC ನಿಮ್ಗೆ ಈ ಥರ ಬರೋದು 50 Hz to 60 Hz ತೊಗೊಳುತ್ತೆ. ಇಲ್ಲೊಂದು ಸೈಡ್ ಸ್ಪೀಕರ್ ಓಕೆ ಟೆಸ್ಟೆಡ್ ಅಂತ ಇದೆ. ಹಾಗೂ ಇದರಲ್ಲಿ ಬೇಸ್ ಫಂಕ್ಷನ್ ಬರುತ್ತೆ. ಇದು ಪ್ಲಸ್ಸಿಂದ ಇದು ಮೈನಸ್. ಹಾಗೂ ಇದು ಇಂಟೆಕ್ಸ್ IT213 ಸರ್ಫ್, ಅಂದರೆ 11th ಮಾಡೆಲ್. ಇದನ್ನು ತೊಗೊಂಡಿರೋದು 2016 ಸ್ಪೀಕರ್. ಸೊ ಈ ಒಂದು ಬರುವ ಸ್ಪೀಕರಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ, ಈ ಒಂದು ಸ್ಪೀಕರಲ್ಲಿ ನಾವೇನು ಮಾಡಿದ್ದೀವಿ, ಇದರಲ್ಲಿರೋ ಸಬ್ ವೂಫರ್ನ ಟ್ರಾನ್ಸ್ಫಾರ್ಮರ್ ಜೊತೆ ಡೈರೆಕ್ಟಾಗಿ ಡಿಸ್ಕನೆಕ್ಟ್ ಮಾಡಿದ್ದೀವಿ. ಹಾಗೂ ಟ್ರಾನ್ಸ್ಫಾರ್ಮರಿಂದ ಡೈರೆಕ್ಟಾಗಿ ಈ ಒಂದು ಸಬ್ ವೂಫರ್ ಇದೆಯಲ್ಲ, ಇದನ್ನು ಕನೆಕ್ಟ್ ಮಾಡಿದ್ದೀವಿ. ಸೊ ಈಗ ನಾನೀಗ ಈ ಸ್ಪೀಕರ್ನ ಪವರ್ ಇನ್ ಮಾಡಿ ತೋರಿಸ್ತೀನಿ. ಸೊ ಇನ್ನು ಸ್ಪೀಕರಲ್ಲಿ ಏನೊಂದು ಫಂಕ್ಷನ್ ಸಪೋರ್ಟ್ ಆಗೋಲ್ಲ, ಪ್ಲಸ್ ಓನ್ಲಿ ಬ್ಲೂಟೂತ್ ಫಂಕ್ಷನ್ ಮಾತ್ರ ಸಪೋರ್ಟ್ ಆಗುತ್ತೆ. USB ಹಾಗೂ SD ಒಂದು ಏನು ಸಪೋರ್ಟ್ ಮಾಡಲ್ಲ. ಸೊ ಈಗ ನಿಮಗೆ ಇದನ್ನ ಪವರ್ ಇನ್ ಮಾಡಿ ತೋರಿಸ್ತೀನಿ ಹೇಗೆ ಎಫೆಕ್ಟ್ ಬರುತ್ತೆ ಅಂತ. ಸೊ ಇದ್ರ ಜೊತೆ ನಾನು ಕಂಬೈನ್ ಮಾಡಿ ಹಾಕಿದ್ದಕ್ಕೆ ಒಳ್ಳೆ ಔಟ್ಪುಟ್ ಬರುತ್ತೆ. ಹಾಗೂ ಈ ಒಂದು ಸೌಂಡ್ ಬಾರ್ ಮತ್ತು ಅಲ್ಲೊಂದಿರುವ ಸ್ಪೀಕರ್ನ ನೀವು ಕನೆಕ್ಟ್ ಮಾಡಿದ್ರೆ ಇನ್ನೂ ಕ್ಲಿಯಾರಿಟಿ ಆಫ್ ದಿ ಸೌಂಡ್ ಬರುತ್ತೆ. ಸೊ ಈಗ ನಾನೀಗ ಪವರ್ ಆನ್ ಮಾಡಿ ತೋರಿಸ್ತೀನಿ, ಬನ್ನಿ. ಸೊ ಈಗ ನಾನಿಲ್ಲಿ ನಿಮಗೆ ಪವರ್ ಇನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಇದು ನಾರ್ಮಲ್ ಆಗಿ ಒಂದು ಸ್ಪೀಕರ್ನ ಇದ್ರ ಜೊತೆ ನಾನು ಕಂಬೈನ್ ಮಾಡಿದ್ದೀನಿ. ಸೊ ಇದನ್ನೀಗ ಬ್ಲೂಟೂತ್ ಕನೆಕ್ಷನ್ ಜೊತೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಸ್ಪೀಕರ್ ಏನಿದೆ, ಇದು ಬ್ಲೂಟೂತ್ ಜೊತೆ ಕನೆಕ್ಟ್ ಆಗಿದೆ. ಸೊ ನಿಮ್ಗೆ ಇದರದ್ದು ಆಡಿಯೋನ ಔಟ್ಪುಟ್ ತೋರಿಸ್ತೀನಿ ನೋಡಿ. ಸೊ ಈಗ ನಿಮಗೆ ಬೆಸ್ಟ್ ಎಫೆಕ್ಟ್ ಬೇಕಂದರೆ ಇಲ್ಲಿ ರಿಮೋಟರ್ ಒಂದು EQ ಅಂತ ಒಂದು ಬಟನ್ ಇರುತ್ತೆ. ಇದು ತುಂಬ ಹಳೆ ಸ್ಪೀಕರ್. ಅಂದರೆ ಬೇರೆ ಸ್ಪೀಕರ್ಸಲ್ಲಿ ನಿಮಗೆ ಎಫೆಕ್ಟ್ ಮೋಡ್ ಅಂತ ಇರುತ್ತೆ. ಲೈಕ್ ನೋಡಿ, ಈ ಥರ ಒಂದು ಸ್ಪೀಕರ್ ಇರುತ್ತೆ. ನಿಮಗೆ ಈ ಥರ ಮ್ಯೂಸಿಕ್ಕು, ನ್ಯೂಸು, 3D ಅಂತ ಬರುತ್ತೆ. ಸೊ ಇದು ತುಂಬ ಹಳೆ ಸ್ಪೀಕರ್ ಆಗಿರೋದ್ರಿಂದ EQ ಅಂತ ಬರುತ್ತೆ. ಸೊ ಇದರಲ್ಲಿ ನೋಡಿದ್ರೆ ನಿಮಗೆ ಬೇರೆ ಬೇರೆ ಮೋಡ್ಗಳು ಸಿಗ್ತವೆ. ಸೊ ನೋಡಿ, ಇಲ್ಲಿ ಪ್ಯಾಸು, ಪಾಪು, ರಾಕು, ಜಾಝ್ ಅಂತ ಇದೆ. ಇದು ಕ್ಲಾಸಿಕಲ್ ಅಂತ ಒಂದು ಎಫೆಕ್ಟ್ ಇರುತ್ತೆ. ಆ ಎಫೆಕ್ಟ್ಗೆ ಹಾಕೊಂಡ್ರೆ ಮಾತ್ರ ಗುರು ಬ್ಯಾಸ್ ಮಾತ್ರ ಏನು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈ ಫೋನಲ್ಲಿ ನೋಡಿ 14ವರೆಗೂ ಸೌಂಡ್ ಕೊಟ್ಟಿದ್ದೀನಿ. ಈಗ ನೋಡಿ,
ಸೊ ಈಗ ನೋಡಿ, ಈಗ ಇನ್ಪುಟ್ ಮತ್ತು ಔಟ್ಪುಟ್ಗೋಸ್ಕರ ಈ ಥರ ಇಲ್ಲೊಂದು ವೈರ್ ಹಾಕ್ಕೊಂಡಿದ್ದೀನಿ. ಇದೇನಕ್ಕಂದರೆ ಲೆಫ್ಟಿಂದ ರೈಟ್ ಆಡಿಯೋಗೆ ಸಿಂಕ್ ಆಗಲಿ ಅಂತ. ಸೊ ಇಲ್ಲಿ ನನಗೆ 2 ವೈರ್ನ ಈ ಥರ ಕನೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ವೈರ್ ಹೋಗ್ತಿರೋದು ಇದು ನಾರ್ಮಲ್ ಆ ಕಡೆ ಸ್ಯಾಟ್ಲೈಟ್ ಸ್ಪೀಕರ್ ಅಂತ ಒಂದಿದೆ, ಆ ಸ್ಯಾಟ್ಲೈಟ್ ಸ್ಪೀಕರ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಈ ಒಂದು ರೆಡ್ ಕಲರ್ ವೈರ್ ಇದೆ ನೋಡಿ, ಈ ರೆಡ್ ಕಲರ್ ಅಂತ ಇರೋದೊಂದು ವೈರ್ನ ತಗೊಂಡು ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲೊಂದಿದೆ ನೋಡಿ ಕನೆಕ್ಟ್ರು, ಈ ಒಂದು ಇದರೊಳಗೆ ಈ ವೈರ್ನ ನೀವು ಇದನ್ನ ಹಾಕ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಇವೆರಡು ವೈರು ಇದ್ರ ಜೊತೆ ಈ ಥರ ಕನೆಕ್ಟ್ ಆಗಿರಬೇಕು. ಸೊ ಇದು ಏನಾಗುತ್ತೆ, ನಿಮಗಿದು ರೈಟ್ ಸೈಡ್ ಆಡಿಯೋ ಈ ಕಡೆ ಹೋಗುತ್ತೆ. ಸೊ ಇದರ ಲೆಫ್ಟ್ ಸೈಡಿನ ಇದೊಂದು ಸ್ಪೀಕರ್ದು ಆಡಿಯೋ ವೈರ್ ಏನಿದೆ ಇದನ್ನು ನೀವು ಈ ಸೈಡಲ್ಲಿ ಕನೆಕ್ಟ್ ಮಾಡಬೇಕಿದ್ನ. ಸೊ ಇಲ್ಲಿ ನೋಡಿ, ಡಯಾಗ್ರಾಮ್ ಇಂಟರ್ಫೇಸ್ ಇದರಿಂದ ಅದಕ್ಕೆ ಕನೆಕ್ಟ್ ಆಗಿದೆ. ಇದೊಂದು ಹೋಗಿ ಇಲ್ಲಿ ಕನೆಕ್ಟ್ ಆಗಿದೆ, ಈ ಸೈಡ್ ಸ್ಪೀಕರ್ ಹೋಗಿ ಇದ್ರ ಕಡೆ ಕನೆಕ್ಟ್ ಆಗಿದೆ. ಇಲ್ಲಿ ಇನ್ಪುಟ್ಟಿನ ವೈರ್ ಏನು ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆಯದು. ಸೊ ಇಲ್ಲಿ ನೋಡಿ, ಬ್ಯಾಸ್ನ ನೀವು ಫುಲ್ ಕೊಟ್ಟಿರಬೇಕು. ಈ ಒಂದೇನು ಬ್ಯಾಸ್ ಇದೆ. ಸೊ ಇಲ್ಲಿ ಹಿಂದೆ ಸ್ವಿಚ್ ಎಲ್ಲ ಆನ್ ಇದೆ. ಸೊ ಈ ಒಂದು ವೈರ್ ಹೋಗಿದೆ ಆ ಕಡೆ ಡೈರೆಕ್ಟ್ ಆಕ್ಸ್ ಕೇಬಲ್ ಕೇಳಿ, ಆಕ್ಸ್ ಕೇಬಲ್ ಹತ್ರ ನಿಮಗೆ ತೋರಿಸ್ತೀನಿ ರೀ. ಈ ಒಂದು ಆಕ್ಸ್ ಕೇಬಲ್ ಏನಿದೆ ಇದು ಡೈರೆಕ್ಟಾಗಿ ಇಲ್ಲಿಂದ ಕನೆಕ್ಟ್ ಮಾಡಿ ಆ ಕಡೆ ಒಂದು ಸ್ಪೀಕರ್ ಇದೆ, ಆ ಸ್ಪೀಕರ್ ಕನೆಕ್ಟ್ ಮಾಡಬೇಕು. ಸೊ ಬನ್ನಿ ಈಗ ಆ ಸ್ಪೀಕರ್ ಕಡೆಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಸೊ ಇದು ಬೇಸಿಕ್ ಸೌಂಡ್ ಬಾರ್. ಇದರಲ್ಲಿ ಅಂಥ ಏನು ಫೀಚರ್ಸ್ ಬರೋದಿಲ್ಲ. ಆಕ್ಸ್ HDMI ಆಪ್ಟಿಮಲ್ ಕನೆಕ್ಟ್ ಬರುತ್ತೆ. ಸೊ ಈ ಒಂದು ಸ್ಪೀಕರ್ನ ನೋಡಬೇಕಂದ್ರೆ ಇದು ಹೋಮ್ ಆಡಿಯೋ 2.0. ಇಲ್ಲಿ ಒಂದೇನು ಬರುತ್ತೆ ನಿಮಗೆ, ಆಕ್ಸು ಆಪ್ಟಿಮಲ್ಲು HDMI ಬರುತ್ತೆ. ಸೊ ಈ ಒಂದು ಕೇಬಲ್ ಏನಿದೆ ಈ ಕೇಬಲ್ನ ಕನೆಕ್ಟ್ ಮಾಡಬೇಕು. ಅದಕ್ಕಿಂತ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಆ ಒಂದು ಸ್ಪೀಕರ್ನ ಜರುಗಿಸ್ಬೇಕು, ಯಾಕಂದರೆ ವೈರ್ ಶಾರ್ಟೇಜ್ ಇದೆ. ಸೊ ಈಗ ಆ ಒಂದು ಸ್ಪೀಕರ್ನ ಜರ್ಗ್ಸಾಗಿದೆ. ಇದನ್ನೆಲ್ಲ ಓವರಾಲ್ ಎಲ್ಲ ಸೆಟಪ್ ಮಾಡಿದ ತಕ್ಷಣಕ್ಕೆ ಈ ಒಂದು ಸ್ಪೀಕರ್ ಏನಿದೆ ಇದನ್ನು ಈ ಸೈಡಿಗೆ ಜರುಗಿಸ್ಬೇಕು. ನೋಡಿ, ಸ್ಪೀಕರ್ ಒಂದಕ್ಕೊಂದು ಈ ಥರ ಕನೆಕ್ಟಿವಿಟಿ ಲಿಂಕ್ ಇರಬೇಕು. ಈ ಲಿಂಕ್ ಇದ್ದರೆ ಮಾತ್ರ ನಿಮಗೆ ಎಫೆಕ್ಟ್ ವರ್ಕ್ ಆಗುತ್ತೆ, ಇಲ್ಲ ಎಫೆಕ್ಟ್ ವರ್ಕ್ ಆಗೋದಿಲ್ಲ. ಸೊ ಇದನ್ನ ನಾನು ಪ್ರಿಕಾಷನ್ಸ್ ಮೇಲೆ ನೋಡ್ಬಿಟ್ಟೆ ಮಾಡಿರೋದು, ಮಾಡಬೇಕು ಬೇಡವೋ ಅಂತ. ಯಾರೋ ಕೇಳಿದ್ರು ಈ ಥರ ಮಾಡ್ಬೋದಾ ಆಗುತ್ತಾ ಅಂತ. ಸೊ ಲೆಟ್ಸ್ ಟ್ರೈ ಅಂತ ನಾನು ಟ್ರೈ ಮಾಡಿದೆ, ವರ್ಕ್ ಆಗುತ್ತೆ. ಸೊ ಇಲ್ಲಿಂದ ಆಕ್ಸ್ ಕೇಬಲ್ ಇದೆ, ಇಲ್ಲಿಂದ ಆಕ್ಸ್ ಕೇಬಲ್ ಅಂತ ಇದೆ. ಈ ಆಕ್ಸ್ ಕೇಬಲ್ ಅಂತ ಇರೋದನ್ನ ಇಲ್ಲಿಗೆ ಕನೆಕ್ಟ್ ಮಾಡಿದೆ. ಸೊ ಇದನ್ನ ಕನೆಕ್ಟ್ ಮಾಡಬೇಕಾದ್ರೆ ಒಂದು ಕಾಷನ್, ದಯವಿಟ್ಟು ಎಲ್ಲ ಕನೆಕ್ಷನ್ಸ್ನ ನೋಡ್ಕೊಂಡು ಮಾಡಿ. ಒಂದೊಂದು ಕನೆಕ್ಷನ್ ಒಂದೊಂದಕ್ಕೆ ಇಂಟರ್ಲಿಂಕ್ ಆದರೆ ಅಂದರೆ ಸ್ಪೀಕರ್ಸ್ಗಳು ಡ್ಯಾಮೇಜ್ ಆಗೋ ಪ್ರೊಬಾಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಆಗಿದೆ, ಈಗ ಪ್ರೊಸೆಸ್ ಆಗಿದೆ. ಸೊ ಈಗ ಸ್ಪೀಕರ್ಗೆ ಪವರ್ ಕೊಡುವ ಸರಿ. ಅದಕ್ಕಿಂತ ಮುನ್ನ ನೋಡಿ, 2 ಸ್ಪೀಕರ್ನ ನಾನಿಲ್ಲಿ ಕೆಳಗಡೆ ಅಡಾಪ್ಟರಿಂದ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಅಡಾಪ್ಟರಿಂದ. ಸೊ ಈಗ ಇದನ್ನ ಪವರ್ ಏನು ಕೊಡೋಣ ಅಂದರೆ ಇನ್ಪುಟ್ ಪವರ್ ಎಲೆಕ್ಟ್ರಿಸಿಟಿ ಮತ್ತು ಈ ಒಂದು ಇದರ ಆಡಿಯೋ ಕನೆಕ್ಟರ್. ಸೊ ಈಗ ಗೊತ್ತಿದೆ. ಸೊ ಈಗ ಈ ಒಂದು ಸ್ಪೀಕರ್ನ ನೀವು ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣಕ್ಕೆ ನೋಡಿ ಇಲ್ಲಿ AU ಅಂತ ಬರಬೇಕು. ಸೊ ಇಲ್ಲೊಂದು ಸ್ಪೀಕರ್ ಇದೆ. ಸೊ ಇದೀಗ ಬ್ಲೂಟೂತ್ ಮೋಡ್ಗೆ ಬಂದಿದೆ.
ಈಗ ಇದರಿಂದ ಬ್ಯಾಕ್ ಬಂದು ಸೊ ಈಗ ಆಡಿಯೋ ಸೋರ್ಸ್ನ ನಾವೀಗ ಕನೆಕ್ಟ್ ಮಾಡಿ ತೋರಿಸ್ತೀವಿ. ಸೊ ಈಗೊಂದು ಎಫೆಕ್ಟ್ ಹೇಗಿತ್ತು, ಮುಂಚಿನ ಎಫೆಕ್ಟ್ ಹೇಗಿತ್ತು ನೋಡಿದ್ರೆ, ಕಂಪ್ಯಾರಿಬಲ್ ಮಾಡಿದ್ರೆ, ಇದ್ರ ಜೊತೆ ಇದನ್ನು ಕಂಬೈನ್ ಮಾಡಿದ್ರೆ ಒಳ್ಳೆ ಆಡಿಯೋ ಔಟ್ಪುಟ್ ಬರುತ್ತೆ ಈ ಸ್ಪೀಕರಲ್ಲಿ. ನಾನು ರೆಕಮೆಂಡ್ ಮಾಡ್ತೀನಿ ಜೆಬ್ರಾನಿಕ್ಸ್ ಸಾನಿಕ್ ಸೌಂಡ್ ಬಾರ್ ಆಫ್ ಗೇಮಿಂಗ್ನೇ ರೆಕಮೆಂಡ್ ಮಾಡಿ ತಗೊಳ್ಳಿ, ಒಳ್ಳೆ ಎಫೆಕ್ಟ್ ಬರುತ್ತೆ. ಸೊ ಇದೊಂದು ಬೋಟ್ 2.1 ಹೋಮ್ ಥಿಯೇಟರ್ ಅವತ್ತೇ ಬಾರ್ ಅಂತ. ಸೊ ಇದನ್ನು ನೀವು ತೊಗೊಂಡ್ರೆ ಒಳ್ಳೆ ಸೌಂಡ್ ಔಟ್ಪುಟ್ ಬರುತ್ತೆ. ಸೊ ಇದೊಂದು ಸ್ಪೀಕರ್ ನಿಮಗೆ ಇದು ಈಗ ಸಿಗಲ್ಲ. 2016 ನಾನು ತೊಗೊಂಡಿದ್ದೆ. ಈ ಸ್ಪೀಕರ್ ಹಾಗೆ ಇತ್ತು. ಸೊ ಇದು ಬಿಸಾಕೋ ಬದಲು ಮತ್ತೆ ರಿಯೂಸಬಲ್ ಮಾಡ್ಬೋದಿತ್ತು ಅಂದ್ಕೊಂಡೆ. ಸೊ ಅದರ ಜೊತೆ ಏನಿತ್ತು, ಇದನ್ನು ಸಬ್ವೂಫರ್ ಇರ್ತಾರೆ, ಇದನ್ನು ಟ್ರಾನ್ಸ್ಫಾರ್ಮರ್ ಜೊತೆ ಡೈರೆಕ್ಟ್ ಡಿಸ್ಕನೆಕ್ಟ್ ಮಾಡಿ ಈ ಒಂದು ಸ್ಪೀಕರ್ಗೆ ಡೈರೆಕ್ಟ್ ಕನೆಕ್ಟ್ ಮಾಡಿದೆ. ಸೊ ವರ್ಕ್ ಆಯಿತು. ಹಾಗೂ ಈ ಸ್ಪೀಕರ್ಗೂ ಕನೆಕ್ಟ್ ಮಾಡಿದೆ, ಹಾಗೂ ಆ ಒಂದು ಸ್ಯಾಟಲೈಟ್ ಸ್ಪೀಕರ್ಗೂ ಕನೆಕ್ಟ್ ಮಾಡಿದೆ. ಸೊ ಈ ಎಫೆಕ್ಟ್ನ ನೀವು ಟಿ ವಿ ನೋಡ್ತಿದ್ದೀರೋ ಅಥವಾ ಮೊಬೈಲ್ ನೋಡ್ತಿದ್ದೀರೋ ಗೊತ್ತಿಲ್ಲ, ಹೆಡ್ಫೋನ್ ಹಾಕ್ಕೊಂಡು ಕೇಳಿ, ಒಳ್ಳೆ ಮ್ಯೂಸಿಕ್ ಎಫೆಕ್ಟ್ ಮಾತ್ರ ಬರುತ್ತೆ, ನೀವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಇವತ್ತಿನ ವಿಡಿಯೋಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೂ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆಲ್ಲರೂ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ ಈ ಥರ ಎಕ್ಸ್ಪೆರಿಮೆಂಟ್ಗಳನ್ನ ತೊಗೊಂಡು. ಅಲ್ಲಿವರೆಗೂ ಎಲ್ಲರೂ ಸೇಫಾಗಿರಿ, ಆರಾಮಾಗಿರಿ. ನಾನು ನಿಮ್ಗೆಲ್ರಿಗೂ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ನಿಮಗೆಲ್ಲ ಗುಡ್ ಬಾಯ್.